ನ್ಯೂಸ್ ಕೇಳಿದ್ರೆ ನೀವು RCB ಫಾರ್ ಸೇಲ್ ಅಂತಾರೆ, ಕಾಸು ರೆಡಿ ಮಾಡ್ಕೊಂಬಿಡಿ ನೀವು. ಸರ್ ಎಷ್ಟಕ್ಕೆ ಸಿಗುತ್ತೆ ಸರ್ ಅಂತ ಕೇಳ್ತಾ ಇದ್ದೀರಾ? ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಬಟ್ ಲಾಸ್ಟ್ ಟೈಮ್ ಒಂದು IPL ಟೀಮು ಸೇಲ್ ಆಗಿದ್ದು ಜ್ಞಾಪಕ ಇದ್ರೆ ನಿಮಗೆ, ಲಕ್ನೋ ಅವರು 7,090 ಕೋಟಿಗೆ ತಗೊಂಡಿದ್ದು ಆ ಒಂದು ಟೀಮ್ನ. ಮಲ್ಯ ಅವರು RCBನ 2008 470 ಕೋಟಿಗೆ ತಗೊಂಡಿದ್ರು. ಇವಾಗ RCB ವ್ಯಾಲ್ಯೂಯೇಷನ್ ಯಾವ ರೇಂಜ್ಗಿದೆ ಅಂತ ಹೇಳಿದ್ರೆ, ಲಕ್ನೋ ಬೈ ಮಾಡಿದ್ರಲ್ಲ 7,000 ಕೋಟಿ ಪ್ಲಸ್ಗೆ, ಅದ್ರ ಡಬ್ಬಲ್ ಆಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ. ಗಾಳಿ ಮಾತೇನು ಹೇಳ್ತಾ ಇದೆ ಅಂದ್ರೆ ಲಲಿತ್ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ಎಕ್ಸ್ IPL ಚೇರ್ಮನ್ ಗೊತ್ತಲ್ಲ, ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅವ್ರಿಗೆ ಅಂತ ಅನಿಸ್ತಾ ಇದೆ. Diageo ಈಗ ಸದ್ಯಕ್ಕೆ ಓನರ್ ಇರೋರು, ಅವರು ಕಂಪ್ಲೀಟ್ಲಿ ಸ್ಟೇಕ್ನ ಸೇಲ್ ಮಾಡಬೇಕು ಅಂತಿದ್ದಾರೆ. ಯಾಕಂದ್ರೆ ನೋಡಿ, ಈ ವರ್ಷ IPL ಟೈಟಲ್ನ ಗೆದ್ದ ಮೇಲೆ IPL 10 ಟೀಮ್ಸ್ ಅಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಟೀಮ್ ಯಾವುದು ಅಂತ ಹೇಳಿದ್ರೆ ಇವಾಗ ಅದು RCB ಆಗೋಗಿದೆ. ಹಾಗಾಗಿ ಕಾಸು ಮಾಡ್ಕೊಂಬಿಡಕ್ಕೆ ಒಳ್ಳೆ ಟೈಮು ಅಂತ ಯೋಚನೆ ಮಾಡ್ದಂಗಿದೆ ಓನರ್ಸು ಅಂತ ಅನಿಸ್ತಾ ಇದೆ ಈ ಹಂತದಲ್ಲಿ. ಯಾರ ಪೂನಾವಾಲಾ ಈ ರೇಸಲ್ಲಿ ಮುಂದೆ ಇದ್ದಾರೆ RCB ಸ್ಟೇಕ್ನ ತಗೊಳಕ್ಕೆ ಅಂತ. 14,000 ಕೋಟಿ ವ್ಯಾಲ್ಯೂಯೇಷನ್ ಆದ್ರೆ ನನಗೇನು ಆಶ್ಚರ್ಯ ಆಗ್ತಾ ಇಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಸಿಗ್ತಾರೆ 2.5 ತಿಂಗಳು ಕಂಟಿನ್ಯೂಸ್ ಆಗಿ ಓನರ್ಗೆ. ಇಂಡಿಯನ್ ಕ್ರಿಕೆಟ್ಗೆ ಸಿಗ್ತಾ ಇಲ್ಲ, ಯಾಕಂದ್ರೆ ಏಕೈಕ ಫಾರ್ಮೆಟ್ ODI ಅಲ್ಲಿ ಆಡ್ತಾ ಇರೋದು. ಡಿಜಿಟಲ್ ಪ್ರೆಸೆನ್ಸ್ ಸಖತ್ತಾಗಿದೆ, ಫ್ಯಾನ್ ಎಂಗೇಜ್ಮೆಂಟ್ ಬೊಂಬಾಟಾಗಿದೆ. ಹಾಗಾಗಿ RCB ಯಾವ ಒಂದು ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಬಂದಿರುವಂತ ಒಂದು ಮಾಹಿತಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಇಂತಿ ನಿಮ್ಮ ಜಾನಿ.